ಇದು ನನ್ನ ಮಾತಲ್ಲ. ನೀವ್ಯಾಕೆ ನನ್ನ ಮೇಲೆ ಸಿಟ್ಟಾಗ್ತಿದ್ದೀರಾ? ಬಾಬಾ ಇದನ್ನ ಹೇಳಿ ಕಳಿಸಿದ್ದಾರೆ. ಅವರು ಇಲ್ಲಿಂದ ಹೋದ್ಮೇಲೆ ಮಿಕ್ಕಿದ ಪೂಜೆ ಮಾಡಿದ್ರಂತೆ. ಆಗಲೇ ಅವ್ರಿಗೂ ಗೊತ್ತಾಯ್ತಂತೆ ನಾವು ಈ ಮನೆನ ಬದಲಾಯಿಸಲೇಬೇಕು, ಈ ಊರನ್ನ ಬಿಡಲೇಬೇಕು ಅಂತ. ಅದೇ ಹೇಗೆ ಸಾಧ್ಯ? ಇದು ನಮ್ಮ ಹಿರಿಯರು ಮಾಡಿ ಬದುಕಿದ ಮನೆ, ನೀವಿಬ್ರು ಹುಟ್ಟಿದ ಮನೆ. ಈ ಊರು ವ್ಯವಹಾರ ಮನೆ ಬಿಟ್ಟು ಬೇರೆ ಊರಿಗೆ ಹೋಗದ? ಅದು ಹೇಗೆ ಸಾಧ್ಯ ಹೇಳು? ಹೌದಮ್ಮ, ನಾನು ಬಾಬಾಗೆ ಇದೇ ಮಾತನ್ನೇ ಹೇಳಿದೆ. ಅದಕ್ಕೆ ಅವರು ಒಂದೇ ಮಾತಲ್ಲಿ ಹೇಳಿದ್ರು, ಮನೆ ಬಿಸ್ನೆಸ್ ಅಂತ ಹೇಳಿ ನಿಮ್ಮ ಮನೇಲಿ ಯಾರನ್ನಾದ್ರೂ ಬಲಿ ಕೊಡಕ್ ಸಿದ್ಧಾನ ಅಂತ. ಹುಚ್ಚು ಬಾಯಿ ರುದ್ರ. ನೀನು ಬಾಯಿ ಬಿಟ್ರೆ ಬರೀ ಕೆಟ್ಟ ಮಾತೇ ಆಡ್ತೀಯ. ತುಂಬಿನ ಮನೇಲಿ ಅಪಚಕತೆ ಮಾತಾಡಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ನಿಜ ಅಮ್ಮ, ನಾನು ಮಾತಾಡಿದ್ರೆ ನಿನಗಾಗಲ್ಲ. ನೆನಪು ಮಾಡ್ಕೊ, ನಾವು ಮನೇಲಿರೋರು ಯಾರನ್ನಾದ್ರೂ ಕಳ್ಕೊಂಡ್ರೆ ಮತ್ತೆ ಅವ್ರನ್ನ ಪಡ್ಕೊಳಕ್ಕಾಗತ್ತಾ? ರುದ್ರ, ಸುಮ್ಮನಿರೋ ಅಂತೆ. ವಿಷ್ಣು, ಏನು ಹೀಗೆ ಹೇಳ್ತಿದ್ದ ನೀನು? ನನಗೂ ಅದೇ ಅರ್ಥ ಆಗ್ತಿಲ್ಲಮ್ಮ. ಈಗ ಊರು ಬಿಡೋದಂದ್ರೆ ಹೇಗೆ? ಅಣ್ಣ, ಕರ್ಣ ಹೇಳಿದ್ ಕೇಳಿಲ್ವಾ ನೀನು? ಹಾವು ಬಂದು ಮನೆ ಮುಂದೆ ಕಾವಲು ನಿಂತಿತ್ತು. ಆ ಹಾವ್ಗೆ ಕರ್ಣ ಏನಾದ್ರೂ ಸಿಕ್ಕಿದ್ರೆ ಏನ್ ಗತಿ? ನಿಲ್ಸು ನಿನ್ ಮಾತನ್ನ. ಅಮ್ಮ, ಪಾಪನ ಕರೆಸಿ ಮನೇಲಿ ಯಾವ್ದಾದ್ರು ದೊಡ್ಡ ಪೂಜೆ ಮಾಡ್ಸೋಣ, ಎಲ್ರಿಗೂ ತಾಯ್ತ ಹಾಕ್ಸೋಣ. ಅದೇ ಇದೇ ಸರಿ. ಇವತ್ತೇ ಬಾಬಾ ಹತ್ರ ಮಾತಾಡೋಣ. ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಹಾಗೆ ಮಾಡೋಣ. ಇದಕ್ಕೆ ಬಾಬಾ ಒಪ್ತಿಲ್ಲ. ನಾನು ಅವ್ರನ್ನ ಮೊದಲು ಇದನ್ನೇ ಕೇಳಿದೆ. ಅದು ಇಚ್ಛಾಧಾರಿಣಿ ಸರ್ಪ ಆಗಿರೋದ್ರಿಂದ ಯಾವಾಗ ಯಾವ ರೂಪದಲ್ಲಿ ಬೇಕಿದ್ರು ಬರ್ಬೋದು ಅಂದ್ರು. ಅದಕ್ಕೆ ದೈವಿಕ ಶಕ್ತಿ ಇರೋದ್ರಿಂದ ಯಾವಾಗ ಯಾರನ್ನೇನು ಬೇಕಿದ್ರು ಮಾಡಬಹುದು ಅಂದ್ರು. ಅದಕ್ಕೆ ಅವರು ನೀವು 12 ವರ್ಷ ಬೇರೆ ಊರಲ್ಲಿರಿ ಅಂದ್ರು. ಆ ಸಮಯದಲ್ಲಿ ಆ ಹಾವ್ಗೆ ದಿಗ್ಬಂಧನ ಮಾಡ್ತಾರಂತೆ. ನನಗಂತೂ ಬಾಬಾನ ಮಾತನ್ನ ತೆಗೆದುಹಾಕೋದು ಸರಿ ಅನ್ನಿಸ್ತಿಲ್ಲ. ಮುಂದಿನ ತೀರ್ಮಾನ ನಿಮ್ದು. ಅತ್ತಮ್ಮ, ಇದು ಸರಿ ಇದು ತಪ್ಪು ಅಂತ ಹೇಳೋಕೆ ನನಗೆ ದಾರಿ ಕಾಣ್ತಾ ಇಲ್ಲ. ರುದ್ರ ಹೇಳ್ತಾ ಇರೋ ರೀತಿ ತಪ್ಪೇ ಇರಬಹುದು, ಆದರೆ ನಿನ್ನೆ ಆದ ಘಟನೆನ ನೆನೆಸ್ಕೊಂಡ್ರೆ ಬಾಬಾ ಹೇಳೋದೇ ಸರಿ ಅನಿಸ್ತಿದೆ. ಹೌದಮ್ಮ, ಬಿಸ್ನೆಸ್ನ ಬೇಕಾದ್ರೆ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿಂದ ಶುರು ಮಾಡೋಣ. ಮೇನ್ ಬ್ರಾಂಚು ಅಲ್ಲೇ ಮಾಡ್ಕೊಳ್ಳೋಣ. ನನಗೂ ಅದೇ ಸರಿ ಅನಿಸ್ತಾ ಇದೆ. ಈಗ ಸರಿ ತಪ್ಪು ಅಂತ ಯೋಚನೆ ಮಾಡೋದಕ್ಕಿಂತ ಅನಾಹುತ ಆಗದಿರೋಗಿ ನೋಡ್ಕೊಳ್ಳೋಣ. ಸರಿ, ನೀವು ಹೇಳ್ದಾಗೆ ಆಗಲಿ. ಆದ್ರೆ ನಾವು ನಾಳೆನೆ ಹೋಗ್ಬೇಕಾಗತ್ತೆ. ನಾಳೆನಾ? ಇದು ಬಾಬಾ ಹೇಳಿದ್ದು, ಬದಲಾಯಿಸಕ್ಕಾಗಲ್ಲ. ಹೋಗೋಣ ಅಂದಮೇಲೆ ನಾಳೆನೆ ಹೋಗೋಣ. ಅದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡ್ತೀನಿ. ದಾರಿ 100 ರೂಪಗಳು ಬೇಕಾದ್ರೂ ಪಡ್ಕೊಳ್ಳೋ ಶಕ್ತಿ ಇದೆ ನಿನಗೆ. ನಿನ್ನನ್ನು ದಿಗ್ಬಂಧನದಲ್ಲಿ ಹಿಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನನಗೂ ಮತ್ತು ರುದ್ರನ ಕುಟುಂಬಕ್ಕೂ ಕಷ್ಟ ಬರಬಹುದು. ಎಲ್ಲರನ್ನು ಕಳ್ಕೊಂಡಿರೋ ನೀನು ಶಾಪ ನಮ್ಮನ್ನು ತಟ್ಟಬಹುದು. ಜೊತೆಗೆ ಜೊತೆಗೆ ನನಗೂ ನಾಗಮಣಿ ಬೇಕು. ನಾಗಮಣಿನ ಪಡ್ಕೋಬೇಕಾದ್ರೆ ದಾರಿಗಳು ಸುಗಮವಾಗಿರಬೇಕು. ನಿನ್ನ ದಿಗ್ಬಂಧನದಲ್ಲಿಡಬೇಕು. ಯಂತ್ರ ತಾಯ್ತಗಳು ವರ್ಷಾನುಗಟ್ಲೆ ಕೆಲಸ ಮಾಡಲ್ಲ.
ನಾನ್ ಕಲ್ತಿರೋ ವಿದ್ಯೆನ, ನಾನ್ ಸಂಪಾದಿಸಿರೋ ಎಲ್ಲ ಶಕ್ತಿನೂ ದಾರೆ ಎರೆದು 12 ವರ್ಷಗಳ ಕಾಲ ಇಚ್ಛಾಧಾರಿಣಿ ನಿನ್ನನ್ನು ದಿಗ್ಬಂಧನದಲ್ಲಿಡ್ತೀನಿ. 12 ವರ್ಷದೊಳಗಡೆ ಆ ನಾಗಮಣಿ ಎಲ್ಲಿದೆ ಅನ್ನೋದನ್ನ ಪತ್ತೆ ಹಚ್ತೀನಿ. ಇನ್ನಷ್ಟು ಶಕ್ತಿ ಹೋದ್ರೂ ಪರವಾಗಿಲ್ಲ, ನಿನ್ನ ದಿಗ್ಬಂಧನದಲ್ಲಿಡೋದೇ ನನ್ನ ಗುರಿ.